ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್ CSK is up against KKR ಇವತ್ತು ಮ್ಯಾಚ್ ಪ್ರಿವ್ಯೂ ಜೊತೆಗೆ ಇವತ್ತಿನ ಕಾನ್ಸ್ಟೇಬಲ್ ಅನಾಲಿಸಿಸ್ಗೆ ಸ್ವಾಗತ ಮಗ ಕಾನ್ಸ್ಟೇಬಲ್ ಫಸ್ಟ್ ಡಿಸ್ಪ್ಲೇ ಮಾಡಿದ್ರೆ ನೋಡ್ತಾ ಇರ್ಬೋದು ನೆನ್ನೆ ಮ್ಯಾಚ್ನ ಮುಂಬೈ ಇಂಡಿಯನ್ಸ್ ಸೋಲ್ತಾ ಇದ್ದಂಗೆ GT ಗೆಲ್ತಾ ಇದ್ದಂಗೆ GT 8 ಮ್ಯಾಚ್ನ ಗೆಲ್ಲೋರ ಜೊತೆಗೆ ಟಾಪ್ ಆಫ್ ದ ಟೇಬಲ್ನ ಅಲಂಕಾರ ಮಾಡ್ತಾರೆ RCB ಇವಾಗ ಸೆಕೆಂಡ್ ಪೊಸಿಷನ್ಗೆ ಬಂದಿದೆ ಯಾಕಂದರೆ ಜಸ್ಟ್ ಬಿಕಾಸ್ ಆಫ್ ನೆಟ್ ರನ್ ರೇಟ್ ನೆನ್ನೆ ಯಾರು ಗೆದ್ದಿದ್ರು ಕೂಡ ಮೇಲ್ಗಡೆ ಬಂದಿರೋರು RCB ಸೆಕೆಂಡಿಗೆ ಬಂದಿರೋರು ಬಟ್ ನೆಕ್ಸ್ಟ್ ಮ್ಯಾಚ್ RCB ಗೆಲ್ತು ಅಂದರೆ ಖಂಡಿತ ಮೇಲ್ಗಡೆ ಹೋಗ್ತಾರೆ ಒಟ್ಟಲ್ಲಿ RCB ಟಾಪ್ 2 ಆಟ ಆಡ್ತಾ ಇದೆ ಕೆಳಗಡೆ ಅಂತೂ ಬರ್ತಾ ಇಲ್ಲ ಅದೇ ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮ್ಯಾಚ್ ಸೋತಿರೋದ್ರಿಂದ ಇವಾಗ ಟಾಪ್ 2 ಕ್ವಾಲಿಫಿಕೇಶನ್ ಸಿನಾರಿಯೋ ಏನಿದೆ ಮುಂಬೈ ಇಂಡಿಯನ್ಸ್ ಸ್ವಲ್ಪ ಕಷ್ಟಕರವಾಗಿ ಕಾಣಿಸ್ತಾ ಇದೆ ಒಂದೊಂದು ಮ್ಯಾಚ್ನ ಸೋಲ್ತು ಅಂದರೆ ಕಷ್ಟ ಆಗೋರು ಇಲ್ಲಿಂದ ಟಾಪ್ 2 ಕ್ವಾಲಿಫಿಕೇಶನ್ ಸಿನಾರಿಯೋ ಯಾಕಂದರೆ 8 ಮ್ಯಾಚ್ನ ಗೆದ್ದಿದ್ರೆ ಇಲ್ಲಿಂದ ಮುಂಬೈ ಇಂಡಿಯನ್ಸ್ ಸೋಲ್ತಾ ಹೋಯ್ತು ಅಂತಂದರೆ ಅವ್ರು ಕ್ವಾಲಿಫೈ ಆಗ್ಬೋದು ಏನೆಲ್ಲ ಮ್ಯಾಚ್ನ ಸೋತ್ಬಿಡ್ತಾರೆ ಇನ್ನು ಮಿಕ್ಕಿರುವಂಥದ್ದು 2 ಮ್ಯಾಚು 2-2 ಸೋತ್ಬಿಡ್ತಾರೆ ಅಂತಲ್ಲ ಅಟ್ಲೀಸ್ಟ್ ಒಂದಾನ ಗೆಲ್ಲೇಬೇಕು ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗಬೇಕು ಅಂತಂದರೆ ಯಾಕಂದರೆ ರನ್ ರೇಟ್ ಮಸ್ತಾಗಿದೆ 100% ಕ್ವಾಲಿಫೈ ಆಗ್ತಾರೆ ಒಂದು ಮ್ಯಾಚ್ನ ಗೆಲ್ತು ಅಂತಂದರೆ 2-2 ಗೆಲ್ತು ಅಂತಂದರೆ ಚಾನ್ಸಸ್ ಇರುತ್ತೆ ಟಾಪ್ 2 ಕ್ವಾಲಿಫೈ ಆಗುವಂಥದ್ದು ಬಟ್ ತೀರಾ ಕಮ್ಮಿ ಅಂತ ಹೇಳಬೇಕು ಮುಂಬೈ ಇಂಡಿಯನ್ಸ್ ಟಾಪ್ 2 ನೋಡುವಂಥದ್ದು ಯಾಕಂದರೆ ಪಂಜಾಬ್ ಕಿಂಗ್ಸ್ ಕೂಡ ಜಾಸ್ತಿ ಚಾನ್ಸ್ ಇದೆ RCBಗೆ ಜಾಸ್ತಿ ಚಾನ್ಸ್ ಇದೆ ಗುಜರಾತಿಗೆ ಜಾಸ್ತಿ ಚಾನ್ಸ್ ಇದೆ ಮುಂಬೈಗೆ ಕಂಪೇರ್ ಮಾಡ್ತು ಅಂತಂದರೆ ಇವಾಗ ಟಾಪ್ 2 ಕ್ವಾಲಿಫೈ ಆಗುವಂಥದ್ದು ಸೊ ಇವತ್ತಿನ ಮ್ಯಾಚು CSK ವರ್ಸಸ್ KKR CSKಗೆ ನಥಿಂಗ್ ಟು ಲೂಸ್ ಗುರು ಅದ್ಯಾರೋ ಊರ್ವಿಲ್ ಬೇರೆ ತಗೊಂಡಿದ್ದಾರೆ ಊರ್ವಿಲ್ ಪಟೇಲ್ ಅವ್ರು ಬೇರೆ ತಗೊಂಡಿದ್ದಾರೆ ಅವ್ರನ್ನ ಆಡಿಸೋದಿಲ್ವ ಗೊತ್ತಿಲ್ಲ ಸುಮ್ಮನೆ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ ಸೊ ಆಡಿಸ್ತು ಅಂತಂದರೆ 28 ಬಾಲಿಗೆ ಸೆಂಚುರಿಯನ್ನು ಇಟ್ಟಿದ್ದಾರೆ ಸಯಾದ್ ಮುಷ್ತಾಕ್ ಅಲಿ ಟೂರ್ನಮೆಂಟಲ್ಲ ಊರ್ವಿಲ್ ಪಟೇಲ್ ಸೊ ಏನಾದ್ರು ಡಿಫ್ರೆನ್ಸ್ ಮಾಡ್ತಾರ CSKಗೆ ಅಂತ ಕಾದು ನೋಡಬೇಕು ಅವ್ರನ್ನ ಆಡಿಸಿ ಅವಕಾಶ ಕೊಡ್ತು ಅಂತ ಅಂದರೆ ಸೊ CSKಗೆ ಏನು ಇಲ್ಲ ಆಗಿದ್ರು ನಥಿಂಗ್ ಟು ಲೂಸು ದಿಲ್ದಾರ್ ಆಟ ಆಡ್ಬೋದು ಲಾಸ್ಟ್ ಮ್ಯಾಚಲ್ಲಿ ಆಡಿದ್ರಲ್ಲ ದಿಲ್ದಾರ್ ಆಟ ಆ ಥರ ಆಡ್ಬೋದು ಮಾತ್ರ ಅವ್ರು ಮಸ್ತಾಗಿ ಆಡಿದ್ರು ಆಯುಷ್ ಮಾತ್ರ ಅವ್ರು ಲಾಸ್ಟ್ ಮ್ಯಾಚು ಸೊ ಈ ಮ್ಯಾಚು ಅದೇ ಎಕ್ಸ್ಪೆಕ್ಟೇಷನ್ ಇರುತ್ತೆ ಓಪನಿಂಗ್ ಪೇರಿಂದ ಹೆವಿ ರನ್ಸ್ ಬರಬೇಕು ಅಂತ ಒಟ್ಟಲ್ಲಿ ಓಪನರಿಂದ ಏನಾದ್ರು ಕಾಂಟ್ರಿಬ್ಯೂಟ್ ಬಂತು ಅಂದರೆ CSK ಸ್ವಲ್ಪ ಫೈಟ್ ಕೊಡುತ್ತೆ ಓಪನರಿಂದ ಏನು ಕಾಂಟ್ರಿಬ್ಯೂಷನ್ ಬರಲ್ಲ ಅಂತಂದರೆ CSK ಫೈಟು ಕೊಡಲ್ಲ ಏನೂ ಕೊಡಲ್ಲ ಬ್ಯಾಟಿಂಗ್ ಟುಸ್ಪಟಾಕಿ ಆಗೋಗ್ಬಿಡುತ್ತೆ ಇಲ್ಲಿ ಜಡೇಜಾ ದೂಬೆ ಅವರೇ ಆಡಬೇಕಾಗುತ್ತೆ ಬಂದ್ಬಿಟ್ಟು ಟುಕು ಆಡ್ತಾರೆ ಸೊ ನೋಡೋಣ ಅದೇನಾಗುತ್ತೆ ಅಂತ ಒಟ್ಟಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಂತೂ ಕಾಣಿಸಿದೆ KKR ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅಂತೂ ಗೆದ್ಬಿಟ್ಟು ಬರ್ತಾ ಇದ್ದಾರೆ ಲಾಸ್ಟ್ 3 ಮ್ಯಾಚ್ನ ತೊಗೊಂಡು ನೋಡ್ತು ಅಂದರೆ KKR ಸೋತಿಲ್ಲ 1 ಮ್ಯಾಚ್ 100 ರಿಸಲ್ಟ್ ಆಗಿದೆ 2 ಮ್ಯಾಚ್ನ ಬ್ಯಾಕ್ ಟು ಬ್ಯಾಕ್ ಗೆದ್ಬಿಟ್ಟು ಬರ್ತಾರೆ CSK 4 ಕಂಟಿನ್ಯೂಸ್ ಆಗಿ ಸೋತ್ಬಿಟ್ಟು ಬರ್ತಾ ಇದ್ದಾರೆ ನನಗೇನೋ ಕಾನ್ಫಿಡೆನ್ಸ್ ಇಲ್ಲ CSK ಈ ಮ್ಯಾಚ್ನ ಗೆಲ್ತಾರೆ ಅಂತ ಹಿಡಿಂಗ್ ಗಾರ್ಡನ್ಸಲ್ಲಿ ಆಗ್ತಾ ಇರುವಂಥ ಮ್ಯಾಚು ಸ್ಟ್ಯಾಟ್ಸು ಗೀಟ್ಸು ಬಗ್ಗೆ ಎಲ್ಲ ಏನು ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ ಹೆಡ್ ಟು ಹೆಡ್ ಬಗ್ಗೆ ಮಾತ್ರ ಹೇಳ್ಬಿಡ್ತೀನಿ ನಿಮಗೆ ಹೆಡ್ ಟು ಹೆಡ್ ಇದುವರೆಗೂ CSK ವರ್ಸಸ್ KKR ಆಗಿದೆ 31 ಮ್ಯಾಚು ಅದರಲ್ಲಿ 19 ಮ್ಯಾಚ್ನ CSK ಗೆದ್ದರೆ 11 ಮ್ಯಾಚ್ನ KKR ಗೆದ್ದಿದ್ದಾರೆ ಸೊ ಹಿಸ್ಟಾರಿಕ್ ಸ್ಟ್ಯಾಟ್ಸು ಕಡಕಾಗಿನೇ ಮೇಂಟೈನ್ ಮಾಡಿದರೆ 1 ಮ್ಯಾಚ್ ನೋ ರಿಸಲ್ಟು ಕೂಡ ಆಗಿದೆ ಬಟ್ ನನಗೆ ಏನಿಸ್ತಿದೆ ಮಗ ಈ ಮ್ಯಾಚು KKR ಅವ್ರಿಗೆ ಮಸ್ಟ್ ವಿನ್ ಇರೋದ್ರಿಂದ ಹೈಲಿ ಪಂಪ್ಡ್ ಅಪ್ ಆಗಿರ್ತಾರೆ ಇಲ್ಲಿಂದ KKR ಎಲ್ಲ ಮ್ಯಾಚ್ನು ಗೆಲ್ಲೇಬೇಕು ಇನ್ನು 3-3 ಗೆಲ್ತು ಅಂತಂದರೆ 8 ಮ್ಯಾಚ್ನ ಗೆಲ್ಲೋರ ಜೊತೆಗೆ ರನ್ ರೇಟ್ನ ಸಗದಾಗಿ ಇಟ್ಕೊಂಡಿದ್ದಾರೆ 8 ಮ್ಯಾಚ್ನ ಗೆಲ್ಲೋರ ಜೊತೆಗೆ ಅಂದರೆ RCB ಮೇಲೆಲ್ಲ ಇದವರಿಗೆ ಸಿಕ್ಕಾಪಟ್ಟೆ ಟಫ್ ಇದೆ KKR ಏನು ಈಸಿ ಏನಿಲ್ಲ ಕ್ವಾಲಿಫೈ ಆಗುವಂಥದ್ದು ಬಟ್ CSKನ ಹೊಡಿಲೇಬೇಕು CSK ಇರೋದ್ರಲ್ಲೇ ಒಂಥರ ವೀಕೆಸ್ಟ್ ಟೀಮ್ ಥರ ವೀಕ್ ಲಿಂಕ್ ಥರ ಕಾಣಿಸ್ತಾ ಇದೆ ಇವ್ರಿಗೆ ಹೊಡೆದಿಲ್ಲ ಅಂದರೆ RCBಗೆಲ್ಲ ನೆಲ್ಲ ಹೊಡಿತಾರೆ ಇವತ್ತೇನಾದ್ರು ಇವ್ರು ಸೋತರು ಅಂದರೆ KKR ಅವರು ಆಲ್ಮೋಸ್ಟ್ ಅವ್ರದ್ದು ಕ್ವಾಲಿಫಿಕೇಶನ್ ಸಿನಾರಿಯೋ ಏನಿದೆ ಸಿಕ್ಕಾಪಟ್ಟೆ ಕಮ್ಮಿ ಆಗಿಬಿಡುತ್ತೆ ರನ್ ರೇಟ್ ಪಾಸಿಟಿವ್ ಅಲ್ಲಿನೇ ಇರ್ಬೋದು ಬಟ್ ಆದ್ರೂ ಕೂಡ ಕ್ವಾಲಿಫಿಕೇಶನ್ ಸೀನು ಸಿಕ್ಕಾಪಟ್ಟೆ ಕಮ್ಮಿ ಆಗಿಬಿಡುತ್ತೆ 7 ಮ್ಯಾಚ್ ಎಲ್ಲ ಗೆದ್ಬಿಟ್ಟು ಕ್ವಾಲಿಫೈ ಆಗುವಂಥ ಸೀನು ಇಲ್ಲಿ ಕಾಣಿಸ್ತಾ ಇಲ್ಲ ಹೌದು KKRಗೆ 11 ಪಾಯಿಂಟ್ ಇರ್ಬೋದು 1 ಮ್ಯಾಚ್ ಮಳೆ ಬಂದು ನಿಂತೋಗಿರ್ಬೋದು ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಗೋರು 7 ಮ್ಯಾಚ್ ಗೆದ್ಬಿಟ್ಟು 1 ಪಾಯಿಂಟ್ ಎಕ್ಸ್ಟ್ರಾ ಇಟ್ಕೊಂಡು ಕೂಡ ಕ್ವಾಲಿಫೈ ಆಗುವಂಥದ್ದು ಡೆಲ್ಲಿ ಕ್ಯಾಪಿಟಲ್ಸು ಸೀನಲ್ಲಿ ಬಂದ್ಬಿಡ್ತಾರೆ ಇವತ್ತೇನಾದರೂ KKR ಗೆದ್ರು ಅಂತ ಅಂದರೆ ಸಿಕ್ಕಾಪಟ್ಟೆ ಒಂದು ರನ್ ರೇಟ್ನ ಬೆಟರ್ ಮಾಡ್ಕೊಂಡ್ರು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ಗಿಂತ ಬೆಟರ್ ಆಯಿತು ಅಂತಂದರೆ ಏನು ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ 0.249 0.362 ಅಷ್ಟೇ ಇರೋದು ಡಿಫ್ರೆನ್ಸು ಸೊ ಬೆಟರ್ ಮಾಡ್ಕೊಂಡ್ರು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸು 5ನೇ ಪೊಸಿಷನ್ಗೆ ಬರ್ತಾರೆ KKR 5ನೇ ಪೊಸಿಷನ್ಗೆ ಬರ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಕೆಳಗಡೆ ಹೋಗ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅವಾಗ ಸೀನು ಸ್ವಲ್ಪ ಕಮ್ಮಿ ಆಗುತ್ತೆ ಆಲ್ಮೋಸ್ಟ್ ಈಕ್ವಲ್ಗೆ ಬಂದ್ಬಿಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು KKRಗೂ ಈಕ್ವಲ್ ಆಗೋಗ್ಬಿಡುತ್ತೆ ಸೊ ಆದ್ದರಿಂದ ಇವತ್ತು KKR ಅಟ್ ಎನಿ ಕಾಸ್ಟು ಗೆಲ್ಲೇಬೇಕು ಆ್ಯಂಡ್ ಗೆದ್ದೇ ಗೆಲ್ತಾರೆ ಅಂತ ಒಂದು ಗಟ್ ಫೀಲಿಂಗ್ ನನಗೆ ಹೇಳ್ತದೆ CSK ಇವತ್ತೂ ಕೂಡ ಸೋಲ್ತಾರೆ 5 ಮ್ಯಾಚ್ನ ಕಂಟಿನ್ಯೂಸ್ ಆಗಿ ಸೋತ್ ಸುಣವಾಗೋಗ್ಬಿಟ್ಟವ್ರೆ ಇವರು CSK ಅಂತೂ ಪಾಪ ಏನೋ MS ಧೋನಿ ಅವ್ರದ್ದು ಇದು ಲಾಸ್ಟ್ ಮ್ಯಾಚ್ ಆದರೂ ಆಗ್ಬೋದು ಅನ್ನೋ ಥರ ಕೇಳ್ಪಟ್ಟೆ ಹಿಡನ್ ಗಾರ್ಡನ್ಸಲ್ಲಿ ಆದರೂ ಆಗಬಹುದು ಅಂತ ಬಟ್ ಗೊತ್ತಿಲ್ಲ ಕ್ಲಾರಿಟಿ ಇಲ್ಲ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು ಆದರೂ ಆಗಬಹುದು ಅಂತ ನೋಡೋಣ ಅದೇನಾಗುತ್ತೆ ಅಂತ ಒಟ್ಟಲ್ಲಿ LSG ಏನಿದೆ LSG ಇಲ್ಲಿಂದ ಗೆಲ್ಲೇಬೇಕು ಗುರು ಮಿಕ್ಕಿರೋಂಥ 3ಕ್ಕೆ 3 ಹೊಡಿಲೇಬೇಕು LSG ಅವರಿಗೆ ಬೇರೆ ವಿಧಿ ಇಲ್ಲ ಯಾಕಂದರೆ ನೆಟ್ ರನ್ ರೇಟು ನೆಗೆಟಿವಲ್ಲಿದೆ ಇವ್ರು 3ಕ್ಕೆ 3 ಹೊಡಿತು ಅಂದ್ರೂ ಕೂಡ ಕ್ವಾಲಿಫೈ ಆಗುವಂಥದ್ದು ಸಿಕ್ಕಾಪಟ್ಟೆ ಕಷ್ಟಕರವಾಗಿ ಕಾಣಿಸ್ತಿದೆ ಯಾಕಂದರೆ ನೆಟ್ ರನ್ ರೇಟು ಕೂಡ ಮ್ಯಾಟ್ರ್ ಆಗುತ್ತೆ LSGಗೆ ಮೈನಸ್ಸಲ್ಲಿರೋದ್ರಿಂದ ಸೊ ಬೇರೆಯವ್ರದೆಲ್ಲ ಪ್ಲಸ್ ಇದೆ LSGಗಿಂತ ಮೇಲ್ಗಡೆ ನೋಡಿ ಎಲ್ಲರದು ಪ್ಲಸ್ಸಲ್ಲಿದೆ ಸೊ ಇವ್ರದ್ದು ಮೈನಸ್ಸಲ್ಲಿದೆ 3 ಮ್ಯಾಚ್ನ ಗೆಲ್ತು ಅಂದ್ರೂ ಕೂಡ ಯಾಕೋ ನೆಟ್ ರನ್ ರೇಟಿಗೆ ತಗಲಾಕೊಡುವಂಥ ಚಾನ್ಸಸ್ಸು ಕಾಣಿಸ್ತಾ ಇದೆ ಬಟ್ ಇವ್ರು 3 ಗೆಲ್ಲಬೇಕಲ್ಲ RCB ಅಗೇನ್ಸ್ಟ್ LSGಗೂ ಕೂಡ ಇದೆ ಇಲ್ಲಿ KKRಗೂ RCB ಅಗೇನ್ಸ್ಟ್ ಇದೆ ಕಷ್ಟಕರವಾಗಿ ಕಾಣಿಸ್ತಿದೆ ಗುರು RCB ನೋಡೋದು ಅಂದರೆ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ ಬಟ್ ಮಸ್ಟ್ ವಿನ್ ಸೀನು LSGಗಾಗಲಿ KKRಗಾಗಿರಲಿ ಜೊತೆಗೆ DCಗೂ ಕೂಡ ಒಂದು ರೇಂಜಿಗೆ ಮಸ್ಟ್ ವಿನ್ ಸೀನೇ ಈ 3 ಟೀಮ್ಗಳಿಗೆ
ಸೊ ಕಂಫರ್ಟಬಲ್ ಆಗಿ ಕಾಣಿಸ್ತಿರೋದು GT, RCB ಆ್ಯಂಡ್ ಪಂಜಾಬ್ ಕಿಂಗ್ಸು. ಇಲ್ಲಿ ಮುಂಬೈ ಹೆವಿ ಕಂಫರ್ಟಬಲ್ ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಲಾಸ್ಟ್ ಮ್ಯಾಚ್ನ ಅವ್ರು ಸೋತಿದ್ದಾರೆ, ನೆನ್ನೆ ಸೋತಿದ್ದಾರೆ, ಗೆಲ್ಲುವಂಥ ಮ್ಯಾಚ್ನ ಸೋತಿದ್ದಾರೆ. ನೋಡೋಣ ಅದೇನಾಗಿದೆ ಅಂತ. ಒಟ್ಟಾಲ್ ಹೆವಿ ಕಂಫರ್ಟಬಲ್ ಆಗಿರೋದು GT, RCB ಆ್ಯಂಡ್ ಪಂಜಾಬ್ ಕಿಂಗ್ಸ್. ನಿಮಗೆ ಏನು ಅನ್ನಿಸ್ತಿದೆ ಮಗ ಇವತ್ತಿನ ಮ್ಯಾಚು ಯಾರು ಗೆಲ್ಲಬಹುದು ಅಂತ? CSKನಾ ಆರ್ KKR? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿದ್ರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.